ನಮಸ್ಕಾರ. ಆರ್ಸನ್ ವುಡ್ಸ್ನಿಂದ ಆಶೀಶ್ ಮಿತ್ತಲ್. ಮತ್ತು ಈ ವಿಡಿಯೋವನ್ನು ಪ್ರಾರಂಭಿಸುವ ಮೊದಲು ನಾನು ವಿನಂತಿಸುತ್ತೇನೆ. ನಾನು ನಿಮಗೆ ತೋರಿಸಲು ಹೊರಟಿರುವ ಕೆಲಸ ಭಾರತೀಯ ಕುಶಲಕರ್ಮಿಗಳು ಮಾಡಿದ್ದಾರೆ. ಇದು ಎಲ್ಲಾ ಕೈ ಕೆಲಸ ಮತ್ತು ಎಲ್ಲಾ ಕೆಲಸಗಳಿಗೆ ಸಾಕಷ್ಟು ಅನುಭವ ಮತ್ತು ಸಾಕಷ್ಟು ಅಭ್ಯಾಸ ಮತ್ತು ಕಠಿಣ ಪರಿಶ್ರಮದ ಅಗತ್ಯವಿರುತ್ತದೆ. ಮತ್ತು ನೀವು ನಮ್ಮ ಕೆಲಸವನ್ನು ಇಷ್ಟಪಟ್ಟರೆ ದಯವಿಟ್ಟು ಈ ವಿಡಿಯೋವನ್ನು ಹಂಚಿಕೊಳ್ಳಿ. ಭಾರತದಲ್ಲಿ ಅಂತಹ ಸುಂದರವಾದದ್ದನ್ನು ಮಾಡಲಾಗುತ್ತಿದೆ ಮತ್ತು ಪ್ರಪಂಚದಾದ್ಯಂತ ನಡೆಯುತ್ತಿದೆ ಎಂದು ಇತರ ಜನರಿಗೆ ತಿಳಿಸಿ. ಇದು ದೊಡ್ಡ ಸಹಾಯವಾಗುತ್ತದೆ. ಈಗ ಮೂಲ ಘಟಕಕ್ಕೆ ಬರುವುದಾದರೆ, ಇದು ಮರದ ದೇವಾಲಯವಾಗಿದೆ. ಇದು ಘನತೇಗದ ಮರದಿಂದ ಮಾಡಲ್ಪಟ್ಟಿದೆ. ಇದು ಲೋಹವಲ್ಲ, ಇದು ರಾಳವಲ್ಲ. ನೀವು ಇಲ್ಲಿ ನೋಡುತ್ತಿರುವ ಘನತೇಗದ ಮರ ಮತ್ತು ಇದು ಪ್ರಪಂಚದಾದ್ಯಂತದ ಗ್ರಾಹಕರಿಗಾಗಿ ಆರ್ಸನ್ ಮಾಡುತ್ತಿರುವ ಕಲಾಕೃತಿಯಾಗಿದೆ. ನಾವು ಈಗಾಗಲೇ 55 ದೇಶಗಳಿಗೆ ಕಳುಹಿಸುತ್ತಿದ್ದೇವೆ ಮತ್ತು 35 ದೇಶಗಳಲ್ಲಿ ನಾವು ಅಂತಾರಾಷ್ಟ್ರೀಯ ಟ್ರೇಡ್ಮಾರ್ಕ್ ಆಗಿದೆ. ಆದ್ದರಿಂದ ಭಾರತದ ಒಂದು ಸಣ್ಣ ಪಟ್ಟಣದ ಕಂಪನಿಯು ಜಾಗತಿಕವಾಗಿ ಕೆಲಸ ಮಾಡುತ್ತಿದೆ ಮತ್ತು ಅಂತಹ ಸುಂದರವಾದ ಘಟಕಗಳನ್ನು ಜಗತ್ತಿನಾದ್ಯಂತ ಕಳುಹಿಸುತ್ತಿದೆ. ಇದು ಎಡದಿಂದ ಬಲಕ್ಕೆ 8 ಅಡಿಗಳು. ಈ ಭಾಗದವರೆಗೆ ವೇದಿಕೆಯು 24 ಇಂಚುಗಳು. ನಂತರ ನಮಗೆ 1 ಮತ್ತು 2 ಹಂತಗಳಿವೆ. ಈ ಹಂತದವರೆಗೆ ಅದು 3 ಅಡಿಗಳು. ಒಟ್ಟು ಎತ್ತರವು 9 ಅಡಿ. ಮುಂಭಾಗದಿಂದ ಹಿಂದಕ್ಕೆ ಈ ಭಾಗದಿಂದ ಹಿಂಭಾಗಕ್ಕೆ ಘಟಕವು 3 ಅಡಿ ಆಳವಾಗಿದೆ. ಮತ್ತು ನಾವು 2 ಬದಿಯ ಘಟಕಗಳನ್ನು ಹೊಂದಿದ್ದೇವೆ, ತಲಾ 2 ಅಡಿ ಎಡದಿಂದ ಬಲಕ್ಕೆ. ಇದು 24 ಇಂಚು ಆಳ ಮತ್ತು ಎತ್ತರ 24. ಈಗ ವಿನ್ಯಾಸ ಭಾಗ. ಎಲ್ಲವೂ ತುಂಬಾ ಸುಂದರವಾಗಿ ಗೋಚರಿಸುತ್ತದೆ ಮತ್ತು ಮಾಸ್ಟರ್ ಕುಶಲಕರ್ಮಿಗಳನ್ನು ನೀವು ನೋಡಬಹುದು. ಅವರು ಎಷ್ಟು ಅಗಾಧವಾದ ಪ್ರತಿಭಾವಂತರು ಎಂಬುದನ್ನು ಅವರು ಕೈಯಿಂದ ಕಾಗದದ ರೇಖಾಚಿತ್ರಗಳ ಮೂಲಕ ರಚಿಸಬಹುದು. ಮತ್ತು ಮನಸ್ಸಿನಿಂದ ಎಲ್ಲವೂ, ಏಕೆಂದರೆ ಇದು ಕಂಪ್ಯೂಟರ್ನಲ್ಲಿ ಮಾಡಲಾದ ಏನೂ ಅಲ್ಲ, ಸಾಫ್ಟ್ವೇರ್ನಿಂದ ಅಲ್ಲ. ಅವು ಸಾಫ್ಟ್ವೇರ್ಗಳು ಮತ್ತು ರೇಖಾಚಿತ್ರಗಳಲ್ಲಿ ಕಾರ್ಯನಿರ್ವಹಿಸುವುದಿಲ್ಲ. ಇದು ಸಂಪೂರ್ಣವಾಗಿ ಕೈ ಕೆಲಸ ಮತ್ತು ಕೆತ್ತನೆ ಮತ್ತು ವಿನ್ಯಾಸದ ಕುಶಲಕರ್ಮಿಗಳ ಕೆಲಸದ ನಂತರ ಎಲ್ಲಾ ಬಣ್ಣದ ಕೆಲಸಗಳು ಮತ್ತೆ ಕೈಗಳಿಂದ, ಮಾಸ್ಟರ್ ಪೇಂಟರ್ಗಳಿಂದ. ಮೂಲ ಬಣ್ಣವು ತಿಳಿ ವಾಲ್ನಟ್ ಆಗಿದೆ. ಬಣ್ಣ ಮತ್ತು ನಂತರ ನಾವು ಚಿನ್ನದ ಎಲೆಗಳನ್ನು ಹೊಂದಿದ್ದೇವೆ. ಗೋಲ್ಡ್ ಲೀಪಿಂಗ್ ಬಣ್ಣವಲ್ಲ, ಇದು ಚಿನ್ನದ ಬಣ್ಣದಲ್ಲಿ ಲೀಪಿಂಗ್ ಆಗಿದೆ. ಅದು 0% ಚಿನ್ನವಾಗಿದೆ. ಅದು ನಿಜವಾದ ಚಿನ್ನವಲ್ಲ. ಮತ್ತು ನಂತರ ಇಡೀ ಘಟಕದಲ್ಲಿ ಲೀಪಿಂಗ್ ಮಾಡಲಾಗುತ್ತದೆ. ಮತ್ತೊಮ್ಮೆ ಬಹಳ ದೀರ್ಘವಾದ, ಅತ್ಯಂತ ಕಠಿಣ ಕೆಲಸ ಮಾಡುವ ಪ್ರಕ್ರಿಯೆ ಮತ್ತು ಮತ್ತೊಮ್ಮೆ ಕೌಶಲ್ಯಪೂರ್ಣ ಪ್ರಕ್ರಿಯೆ, ಏಕೆಂದರೆ ಇದಕ್ಕೆ ಸಾಕಷ್ಟು ಕೌಶಲ್ಯದ ಅಗತ್ಯವಿರುತ್ತದೆ. ಏಕೆಂದರೆ ನೀವು ಅದನ್ನು ಹತ್ತಿರದಿಂದ ನೋಡಿದರೆ ಪ್ರದೇಶಗಳು ಹೇಗೆ ಆವರಿಸಲ್ಪಟ್ಟಿವೆ ಎಂಬುದನ್ನು ನೀವು ನೋಡಬಹುದು. ಮೇಲಿನ ಭಾಗವು ಮುಚ್ಚಲ್ಪಟ್ಟಿದೆ, ಒಳಗಿನ ಪ್ರದೇಶಗಳು ಗೋಚರಿಸುತ್ತವೆ. ಮತ್ತು ಅದರ ಪ್ರಕಾರ ಇಡೀ ಘಟಕವು ತುಂಬಾ ಸುಂದರವಾಗಿರುತ್ತದೆ. ನೀವು ಇಲ್ಲಿ ನೋಡುವ ಒಟ್ಟಾರೆ ವಿನ್ಯಾಸವನ್ನು ಗ್ರಾಹಕರು ಆಯ್ಕೆ ಮಾಡಿದ್ದಾರೆ. ಅವರು ನಮಗೆ ಡ್ರಾಯಿಂಗ್ ಮತ್ತು ಅವರಿಗೆ ಬೇಕಾದುದನ್ನು ನೀಡಿದ್ದಾರೆ. ಮತ್ತು ನಾವು ಆ ರೇಖಾಚಿತ್ರವನ್ನು ಇಲ್ಲಿಯೇ ನಿಜವಾದ ಘಟಕಕ್ಕೆ ಪರಿವರ್ತಿಸಿದ್ದೇವೆ. ನಾವು ದೇವಾಲಯದ ಬಗ್ಗೆ ಮಾತನಾಡಿದರೆ, ನಾವು ಸಾಮಾನ್ಯವಾಗಿ 3 ಭಾಗಗಳನ್ನು ಹೊಂದಿದ್ದೇವೆ: ಸಂಗ್ರಹದೊಂದಿಗೆ ಮೂಲ ಭಾಗ. ನಂತರ ನಾವು ಗರ್ಭಗೃಹವನ್ನು ಹೊಂದಿದ್ದೇವೆ. ಗರ್ಭಗೃಹವು ನಿಮ್ಮ ಪ್ರದೇಶವಾಗಿದೆ. ದೇವರು, ನಿಮ್ಮ ದೇವತೆಗಳು, ನಮ್ಮ ದೇವತಾ ಕುಳಿತಿದ್ದಾರೆ. ಆದ್ದರಿಂದ ಇದು ಗರ್ಭ ಮತ್ತು ನಂತರ ಮೇಲ್ಭಾಗದ ಭಾಗವಾಗಿರುವ ಪ್ರದೇಶವಾಗಿದೆ. ಈ ಮೇಲಿನ ಭಾಗವು ಮೇಲ್ಭಾಗದಲ್ಲಿ 3 ಗುಮ್ಮಟಗಳನ್ನು ಹೊಂದಿದೆ. ನೀವು ನೋಡುವಂತೆ, ಮತ್ತು ಈ ದೇವಾಲಯವು ಹೆಚ್ಚಾಗಿ ಸ್ಕೋನ್ ದೇವಾಲಯದಂತಿದೆ. ಹೆಚ್ಚಾಗಿ ಅವರ ವಿನ್ಯಾಸಗಳು ಹೀಗಿವೆ. ಮತ್ತು ಕ್ಲೈಂಟ್ ನೀಡಿದ ಗಾತ್ರಗಳ ಪ್ರಕಾರ ಈ ಹಂತಗಳು ಮತ್ತೆ ಇವೆ. ಈ ಘಟಕದಲ್ಲಿ ನೀವು ನೋಡುವ ಎಲ್ಲವೂ, ಪ್ರತಿಯೊಂದು ಭಾಗ, ಆನೆಯ ವಿನ್ಯಾಸ. ನೀವು ಆನೆಯ ವಿನ್ಯಾಸವನ್ನು ನೋಡಿದರೆ ಸೊಂಡಿಲು ಮೇಲಕ್ಕೆ ಕುಳಿತುಕೊಳ್ಳುವ ವಿನ್ಯಾಸವಾಗಿದೆ. ನಮ್ಮಲ್ಲಿ ಆನೆಗಳು ನಿಂತಿವೆ ಮತ್ತು ಸೊಂಡಿಲು ಕೆಳಗೆ ಹೋಗುತ್ತಿದೆ. ಇವುಗಳು ನಿಮ್ಮ ಗುರೂಜಿಯ ಸೂಕ್ಷ್ಮ ಅಂಶಗಳಾಗಿವೆ. ನಿಮ್ಮ ಪಂಡಿತಜಿ ನಿಮಗೆ ಹೇಗೆ ಬೇಕು ಎಂದು ತಿಳಿಸುತ್ತಾರೆ, ಅದರಂತೆ ನಾವು ಅದನ್ನು ತಯಾರಿಸುತ್ತೇವೆ. ಆದ್ದರಿಂದ ಅದು ನಿಂತಿರಬೇಕು ಮತ್ತು ಕಾಂಡವು ಕೆಳಮುಖವಾಗಿರಬೇಕು, ಅಥವಾ ನಿಂತಿರಬೇಕು ಮತ್ತು ಕಾಂಡವು ಮೇಲಕ್ಕೆ ಅಥವಾ ಕುಳಿತುಕೊಳ್ಳಬೇಕು ಎಂದು ಜನರು ಹೇಳುತ್ತಾರೆ. ಮತ್ತು ಕಾಂಡವು ಮೇಲ್ಮುಖವಾಗಿದೆ. ಇದು ಒಂದು ಉತ್ತಮ ಭಾಗವಾಗಿದೆ. ಮತ್ತು ನೀವು ನೋಡುವಂತೆ ನಾವು ಮುಂಭಾಗದಲ್ಲಿ ಹಲವಾರು ಪ್ರಮುಖರನ್ನು ಹೊಂದಿದ್ದೇವೆ ಮತ್ತು ಗುಮ್ಮಟಗಳು ಮೇಲ್ಭಾಗದಲ್ಲಿ ಶಿಖರ್ ಆಗಿರುತ್ತವೆ. ಮತ್ತು ಇಲ್ಲಿ ಒಳಭಾಗವು ತೆರೆದಿರುತ್ತದೆ. ನಮಗೆ ಯಾವುದೇ ಬೆನ್ನಿಲ್ಲ, ಆದ್ದರಿಂದ ನಾವು ಕಂಬಗಳು, ಬದಿಯಲ್ಲಿ 2 ಕಂಬಗಳು, ಮಧ್ಯದಲ್ಲಿ ಒಂದೇ ಕಂಬಗಳು ಸಿಕ್ಕಿವೆ. ಎಲ್ಲಾ ಘನತೇಗದ ಮರ ಮತ್ತು ಪಕ್ಕದ ವಿನ್ಯಾಸವು ಬದಿಯಲ್ಲಿ ಸುಂದರವಾದ ಕೆತ್ತನೆ ಮತ್ತು ಜಾಲಿ ವಿನ್ಯಾಸವನ್ನು ನೀವು ನೋಡಬಹುದು. ಆದ್ದರಿಂದ ಇದು ಎಲ್ಲಾ ಕಡೆಯಿಂದ ತೆರೆದ ದೇವಾಲಯವಾಗಿದೆ. ನಾವು ಶೇಖರಣಾ ಭಾಗಕ್ಕೆ ಬಂದಾಗ, ನಾವು ಮಧ್ಯದಲ್ಲಿ ದೊಡ್ಡ ಟ್ರೇ ಅನ್ನು ಹೊಂದಿದ್ದೇವೆ. ಇದನ್ನು ಬೋಗ್ ಟ್ರೇ ಎಂದು ಕರೆಯಬಹುದು, ಆದರೆ ಘಟಕದ ಗಾತ್ರವು ತುಂಬಾ ದೊಡ್ಡದಾಗಿದೆ. ಆದ್ದರಿಂದ ಇದು ಟ್ರೇ ಮೂಲಕ ಹೆಚ್ಚು ಕಾಣುತ್ತದೆ. ಮತ್ತು ನಂತರ ನಮ್ಮಲ್ಲಿ ಸಂಗ್ರಹಣೆ 1, 2, ಅದೇ ಭಾಗದಲ್ಲಿ 2, ಈ ಬದಿಯಲ್ಲಿ 2 ದೊಡ್ಡ ಸಂಗ್ರಹ ಪ್ರದೇಶ. ಮತ್ತು ನೀವು ಸೈಡ್ ಯೂನಿಟ್ಗೆ ಬಂದರೆ, ಇಲ್ಲಿಯೇ ದೊಡ್ಡ ಪ್ಯಾನೆಲ್ ದೊಡ್ಡ ಸಂಗ್ರಹಣೆಯನ್ನು ಪಡೆದುಕೊಂಡಿದೆ. ಮತ್ತು ಒಳಗಿನ ಆಯಸ್ಕಾಂತಗಳೊಂದಿಗೆ ಅದನ್ನು ಮುಚ್ಚಲು ಮತ್ತು ಅಲ್ಲಿ ಅಂಟಿಸಲು ತುಂಬಾ ಸುಲಭ. ನೀವು ಅಂತಹ ಸುಂದರವಾದದ್ದನ್ನು ಹೊಂದಿರುವಾಗ ಪದಗಳನ್ನು ಕಂಡುಹಿಡಿಯುವುದು ನಿಜವಾಗಿಯೂ ಕಷ್ಟ. ಏಕೆಂದರೆ ಈ ಘಟಕಕ್ಕೆ ನಾನು ಹೆಚ್ಚು ಕಡಿಮೆ ಎಂದು ಹೇಳುತ್ತೇನೆ. ನಾನು ಶ್ರಮವನ್ನು ಮಾತ್ರ ಹೊಗಳಬಲ್ಲೆ, ಇದು ನಾವು ಮಾಡುವ ಕೆಲಸ ಎಂದು ಮಾತ್ರ ಹೇಳಬಲ್ಲೆ.
ಮತ್ತು ಕುಶಲಕರ್ಮಿಗಳು, ನಮ್ಮ ಸ್ಥಳೀಯ ಕುಶಲಕರ್ಮಿಗಳು, ಭಾರತೀಯ ಕುಶಲಕರ್ಮಿಗಳು, ಪ್ರಪಂಚದಾದ್ಯಂತದ ಜನರು ನಮ್ಮ ಕಲೆಯನ್ನು ಮೆಚ್ಚುವ ಇಂತಹ ಮೇರುಕೃತಿಗಳನ್ನು ಮಾಡುತ್ತಿದ್ದಾರೆ ಎಂದು ನನಗೆ ನಿಜವಾಗಿಯೂ ಸಂತೋಷವಾಗಿದೆ. ನೀವು ನಮ್ಮ ವೆಬ್ಸೈಟ್ ಅನ್ನು ನೋಡಿದರೆ ಮತ್ತು ದೇವಾಲಯಗಳ ವಿಭಾಗವೂ ಇದೆ ಮತ್ತು ಪ್ರಶಂಸಾಪತ್ರದ ವಿಭಾಗವಿದೆ. ಅಲ್ಲಿ ನೀವು ಜಗತ್ತಿನಾದ್ಯಂತ ಸಾವಿರಾರು ಮತ್ತು ಸಾವಿರಾರು ಚಿತ್ರಗಳನ್ನು ನೋಡುತ್ತೀರಿ. ಮತ್ತು ಈ ಮನೆಗಳನ್ನು ಉನ್ನತ ಅಂತಾರಾಷ್ಟ್ರೀಯ ಇಂಟೀರಿಯರ್ ಡಿಸೈನರ್ಗಳು, ಆರ್ಕಿಟೆಕ್ಟ್ಗಳು, ಹೋಮ್ ಡೆಕೋರೇಟರ್ಗಳು ವಿನ್ಯಾಸಗೊಳಿಸಿದ್ದಾರೆ ಮತ್ತು ಅವರು ಏನು ಕೇಳಿದ್ದಾರೆ ನಾವು ಅದನ್ನು ತಲುಪಿಸಿದ್ದೇವೆ. ಗಾತ್ರಗಳು, ವಿನ್ಯಾಸಗಳು, ಬಣ್ಣಗಳು, ಕ್ಲೈಂಟ್ನ ಅವಶ್ಯಕತೆ ಮತ್ತು ಆಯ್ಕೆಗೆ ಅನುಗುಣವಾಗಿ ಎಲ್ಲವೂ, ಮತ್ತು ಅಂತಿಮವಾಗಿ ಅಂತಹ ಸುಂದರವಾದ ವಸ್ತುಗಳು 55 ದೇಶಗಳಲ್ಲಿ ಡೋರ್ ಡೆಲಿವರಿ ಆಗುತ್ತಿವೆ. ಅದನ್ನೇ ನಾವು ಮಾಡುತ್ತಿದ್ದೇವೆ. ನಿಮಗೆ ಸುಂದರವಾದ ಮನೆ ಇದ್ದಾಗ, ಮನೆ ನಮ್ಮ ದೇವರುಗಳ ಮನೆ, ನಮ್ಮ ದೇವತೆ, ನಮ್ಮ ಈಶ್ವರ ನಾವು ಇರುವುದಕ್ಕಿಂತ ಉತ್ತಮ ಮತ್ತು ಸುಂದರವಾಗಿರಬೇಕು. ಅವರು ನಮಗೆ ಎಲ್ಲವನ್ನೂ ನೀಡಿದ್ದಾರೆ ಮತ್ತು ನಿಮ್ಮ ಮನೆಯಲ್ಲಿ ಈ ರೀತಿಯ ಏನಾದರೂ ಇದ್ದರೆ ಬಹುಶಃ ನಿಮ್ಮ ಅವಶ್ಯಕತೆಗೆ ಅನುಗುಣವಾಗಿ ಚಿಕ್ಕ ಗಾತ್ರವು ನಿಮ್ಮ ಮನೆಗೆ ಸೌಂದರ್ಯವನ್ನು ಸೇರಿಸುತ್ತದೆ. ಆಯ್ಕೆ ಮಾಡಲು ಸಾವಿರಾರು ವಿನ್ಯಾಸಗಳು ಮತ್ತು ಎಲ್ಲವೂ, ಗಾತ್ರ, ವಿನ್ಯಾಸ, ಬಣ್ಣ, ನಿಮ್ಮ ವಾಸ್ತು, ನಿಮ್ಮ ಪೂಜಾ ಸಂಪ್ರದಾಯಗಳು, ನಾವು ಒಳಗೊಂಡಿರುವ ಎಲ್ಲವನ್ನೂ, ಮತ್ತು ಅಂತಿಮವಾಗಿ ನಾವು ನಿಮ್ಮ ಆಯ್ಕೆಯ ಪ್ರಕಾರ, ನಿಮ್ಮ ಅವಶ್ಯಕತೆ ಮತ್ತು ನಿಮ್ಮ ಮನೆಗೆ ಅನುಗುಣವಾಗಿ ದೇವಾಲಯವನ್ನು ಮಾಡುತ್ತೇವೆ. ನೀವು ವೆಬ್ಸೈಟ್ನಲ್ಲಿ ನೋಡಬಹುದಾದ ವಿನ್ಯಾಸಗಳು ಮತ್ತು ಯೂಟ್ಯೂಬ್ನಲ್ಲಿ ನಮ್ಮಲ್ಲಿ ನೂರಾರು ವಿಡಿಯೋಗಳಿವೆ. ಅಲ್ಲಿ ನಾವು ಹೇಗೆ ಪ್ರಾರ್ಥಿಸುತ್ತೇವೆ, ಪೂಜೆ ಸಂಪ್ರದಾಯವು ಏನು ಕಾರ್ಯನಿರ್ವಹಿಸುತ್ತದೆ ಎಂಬುದರ ಕುರಿತು ನಾನು ವಿವರವಾದ ವಿವರಣೆಯನ್ನು ನೀಡಿದ್ದೇನೆ. ಉತ್ತರ ಭಾರತೀಯ ಶೈಲಿ, ದಕ್ಷಿಣ ಭಾರತೀಯ ಶೈಲಿಯ ದೇವಾಲಯ, ಬಣ್ಣಗಳು, ಚಿನ್ನದ ಎಲೆಗಳ ದೇವಾಲಯಗಳು, ಮರದ ಮುಕ್ತಾಯ, ವಾಲ್ನಟ್ ಮುಕ್ತಾಯ, ಮತ್ತು ನಂತರ ನಾವು ಬಿಳಿ, ಸ್ಯಾಟಿನ್ ಬಿಳಿ, ಅಮೃತಶಿಲೆಯ ಮುಕ್ತಾಯದ ದೇವಾಲಯಗಳನ್ನು ಹೊಂದಿದ್ದೇವೆ. ಮಾರ್ಬಲ್ ಫಿನಿಷ್ನಲ್ಲಿ ಮರದ ದೇವಾಲಯಗಳು, ನಾವು ಅಮೃತಶಿಲೆಯ ಘಟಕಗಳನ್ನು ಮಾಡುವುದಿಲ್ಲ, ಮತ್ತು ಗುಲಾಬಿ, ಚಿನ್ನದ ಎಲ್ಲಾ ಬಣ್ಣಗಳನ್ನು ನಾವು ಇತ್ತೀಚೆಗೆ ಮತ್ತೆ ತಯಾರಿಸಿದ್ದೇವೆ. ನೀವು ಇಷ್ಟಪಡುವುದನ್ನು ಆಯ್ಕೆ ಮಾಡಲು ಮತ್ತು ನಮಗೆ ತಿಳಿಸಲು ಕಾಯುತ್ತಿದೆ. ಸಂಖ್ಯೆ ಇಲ್ಲಿಯೇ ಇದೆ. ನಿಮ್ಮ ಅಗತ್ಯವನ್ನು ಚರ್ಚಿಸಲು ನಾವು ಸಂತೋಷಪಡುತ್ತೇವೆ. ನಿಮಗೊಂದು ದೇವರ ಗುಡಿ, ಈಶ್ವರಕ ಮಂದಿರ ಮಾಡಿ ನಿಮ್ಮ ಮನೆಗೆ ತಲುಪಿಸಿ. ಧನ್ಯವಾದಗಳು.